ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾರಾಶಿ ತುಲಾಲಗ್ನ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಾಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಅನ್ನೋಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಸೆಪ್ಟೆಂಬರ್ ತಿಂಗಳು ತುಲಾರಾಶಿ ತುಲಾಲಗ್ನದವರಿಗೆ ಗ್ರಹಗಳ ಸ್ಥಿತಿ ನೋಡೋದಾದರೆ, ನಿಮ್ಮ ಭಾಗ್ಯ ಸ್ಥಾನದಿಂದ ಗುರುವಿನ ಸಂಚಾರ ಇದೆ. ಗುರುವಿನ ಬಲ ಸಂಪೂರ್ಣವಾಗಿರುತ್ತೆ ತುಲಾರಾಶಿ ತುಲಾಲಗ್ನದವರಿಗೆ ಬರುವಂತಹ ತಿಂಗಳು ಕೂಡ. ಜೊತೆಗೆ ದಶಮ ಸ್ಥಾನದಿಂದ ಶುಕ್ರನ ಸಂಚಾರ ನಿಮ್ಮ ಹೆಸರು, ಕೀರ್ತಿ, ಗೌರವ ಅದರ ಬಗ್ಗೆ ಹೆಚ್ಚಿನ ಒಂದು ಪ್ರಭಾವ ಬೀರುವಂತಹ ತಿಂಗಳಾಗುತ್ತೆ. 3 ಗ್ರಹಗಳ ಸಂಯೋಗ ನಿಮ್ಮ ಒಂದು ಲಾಭ ಸ್ಥಾನದಿಂದ ಆಗ್ತಿದೆ. ಬುಧ, ರವಿ ಮತ್ತು ಕೇತು ನಿಮ್ಮ ಸಮಾಜ ಮತ್ತು ನಿಮ್ಮ ಸುಮಾರಷ್ಟು ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾದಂತಹ ಒಂದು ರಿಸಲ್ಟ್ ನೋಡುವಂತಹ ತಿಂಗಳು ಕೂಡ ಆಗಿರುತ್ತೆ. 2 ವಾರಗಳ ಕಾಲದ ನಂತರ ಬುಧ ಮತ್ತು ರವಿ ವ್ಯಯಸ್ಥಾನಕ್ಕೆ ಸಂಚಾರ, ಕೆಲವೊಂದು ಆಕಸ್ಮಿಕ ಬದಲಾವಣೆ, ಏರುಪೇರುಗಳನ್ನು ನೋಡುವಂಥ ತಿಂಗಳು ಕೂಡ ಆಗಿರುತ್ತೆ. ರಾಹು ಪಂಚಮ ಸ್ಥಾನದಲ್ಲಿ ಆಕಸ್ಮಿಕವಾದಂತಹ ಒಂದು ಲಕ್ ಫ್ಯಾಕ್ಟರಲ್ಲಿ ಬದಲಾವಣೆಗಳನ್ನು ಕೂಡ ತಂದುಕೊಡುವಂಥ ತಿಂಗಳಿರುತ್ತೆ. ಶನಿ ವಕ್ರಿಯಾಗಿ ನಿಮ್ಮ ಒಂದು ಷಷ್ಠ ಸ್ಥಾನದಿಂದ ಸಂಚಾರ, ಕೆಲವೊಂದು ಏರುಪೇರುಗಳು ವೃತ್ತಿಯಲ್ಲಿ ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ತುಲಾರಾಶಿ ತುಲಾಲಗ್ನದವರು ತಮ್ಮ ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ ನೋಡಿ. ತುಂಬಾನೇ ತಮ್ಮ ಹೆಸರು, ಕೀರ್ತಿ, ಗೌರವದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಸ್ವಂತದ ಸಾಮರ್ಥ್ಯ ಆಗಿರ್ಬೋದು, ನೀವು ಮಾಡುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಆಳವಾದಂತಹ ಯೋಚನೆ ಮಾಡುವಂತಹ ಮಾನಸಿಕ ಸ್ಥಿತಿ, ಮಾಡದೇ ಇರುವಂತಹ ಒಂದು ತಪ್ಪಿಗೂ ಕೂಡ ಕೆಲವೊಂದು ಅಪವಾದಗಳು, ಬ್ಲೇಮ್ಗಳನ್ನು ಬರುವಂಥದ್ದು, ಎದುರಿನ ವ್ಯಕ್ತಿಯಿಂದ ಸಪೋರ್ಟ್ ನಿಮಗೆ ಸಿಗೋದಿಲ್ಲ, ಮಿತ್ರರಿಂದ ಆಗಿರ್ಬೋದು, ನಿಮ್ಮ ಕುಟುಂಬದವರಿಂದ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ನೀವು ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ಹಳೆಯ ಸಮಸ್ಯೆಗಳನ್ನು ನೀವು ಬಗೆಹರಿಸಬೇಕಾದಂತಹ ಅನಿವಾರ್ಯತೆ ಈ ಬರುವಂತಹ ತಿಂಗಳಲ್ಲೂ ಕೂಡ ಇರುತ್ತೆ. ಪದೇ ಪದೇ ನಿಮ್ಮ ಒಂದು ಪ್ರಯತ್ನ ಕೆಲವೊಂದು ಸರಿ ಫೇಲ್ ಆಗುವಂಥದ್ದಾಗಿರ್ಬೋದು, ಹೆಚ್ಚಿನ ಶ್ರಮದಿಂದ ಕಾರ್ಯ ಸಫಲತೆಯನ್ನು ಮಾಡುವಂತಹ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಶ್ರಮ ಪಡಬೇಕಾಗತ್ತೆ ಈ ಬರುವಂತಹ ತಿಂಗಳು ತುಲಾರಾಶಿ ತುಲಾಲಗ್ನದವರು. ಜೊತೆಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ರಕ್ತ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಮತ್ತಿಗೆ ಸ್ಕಿನ್ಗೆ ಸಂಬಂಧಪಟ್ಟಂತಹ ಅಲರ್ಜೀಸ್ಗಳಾಗಿರ್ಬೋದು, ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆ ತುಲಾರಾಶಿಯವರಿಗೆ ಈ ಬರುವಂತಹ ತಿಂಗಳಲ್ಲಿ ಕಾಡುವಂತಹ ಸಾಧ್ಯತೆ ಇರುತ್ತೆ. ಆಸ್ಪತ್ರೆ ಓಡಾಟದಿಂದಾಗಿ ವಿಪರೀತವಾದಂತಹ ಖರ್ಚುಗಳನ್ನು ನೋಡುವಂತಹ ಸಾಧ್ಯತೆ, ಮುಖ್ಯವಾಗಿ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಥ ಸಮಸ್ಯೆ, ಜ್ವರಬಾಧೆ ಆಗಿರ್ಬೋದು, ದೃಷ್ಟಿ ಸಂಬಂಧಪಟ್ಟಂಥ ಸಮಸ್ಯೆ, ಇವೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ತುಲಾರಾಶಿಯವರು. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳು ವಿಪರೀತ ಖರ್ಚುಗಳನ್ನು, ನೀವು ದುಡಿದಂತಹ ದುಡ್ಡು ಆಕಸ್ಮಿಕವಾಗಿ ಖರ್ಚಾಗುವಂಥದ್ದಾಗಿರ್ಬೋದು, ದುಡ್ಡಿನ ಹೊಂದಾಣಿಕೆ ಮಾಡುವುದರ ಸಲುವಾಗಿ ಬ್ಯಾಂಕ್ ಆಗಿರ್ಬೋದು ಮತ್ತು ಮಿತ್ರರಿಂದ ಸಹಕಾರವನ್ನು ಕೋರುವುದಾಗಿರ್ಬೋದು, ಇವೆಲ್ಲವನ್ನು ಕೂಡ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ತುಲಾರಾಶಿಯವರ ನಿರೀಕ್ಷೆ ಇಡ್ಬೋದು. ಜೊತೆಗೆ ಹಣಕಾಸಿನ ವ್ಯಯ ನಿಮಗೆ ಆಸ್ಪತ್ರೆಗೆ ಮತ್ತು ಬೇರೆ ಕಡೆಗೆ ಹೂಡಿಕೆಯಿಂದ ಆಗುವಂತಹ ಸಾಧ್ಯತೆ, ಸುಮಾರಷ್ಟು ವ್ಯವಹಾರಗಳನ್ನು ನೀವು ಬರುವಂತಹ ತಿಂಗಳಲ್ಲಿ ಹಣಕಾಸಿನ ವಿಚಾರದಿಂದಾಗಿ ಒಂದು ರೀತಿಯಲ್ಲಿ ಮುಂದೂಡುವಂಥದ್ದಾಗಿರ್ಬೋದು, ಇಲ್ಲಾಂದರೆ ನಿಮಗೆ ಅದರಿಂದ ಮಾನಸಿಕ ಒತ್ತಡವನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟು ಮತ್ತು ನಿಮ್ಮ ಒಂದು ಹೊಸ ವ್ಯವಹಾರಗಳನ್ನು ಈ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ಅದನ್ನು ನೀವು ಮುಂದೆ ಬರುವಂತಹ ತಿಂಗಳು ಅದರಿಂದ ಲಾಭ ಪಡಿಬೋದು. ಇಲ್ಲಾಂದರೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಕೈಗೆತ್ಕೊಂಡಂಥ ಕಾರ್ಯಗಳೆಲ್ಲ ನಿಲ್ಲುತ್ತೆ, ಇಲ್ಲಾಂದರೆ ಅದರಿಂದ ನೀವು ಲಾಭ ಪಡೆದೇ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಬರುವಂತಹ ತಿಂಗಳಲ್ಲಿ ನಿಮಗೆ ಸಂಬಂಧಗಳ ಮೇಲೆ ಹೆಚ್ಚಿನ ಒಂದು ಪ್ರಯತ್ನ ಮತ್ತು ಒಂದು ಸಂಬಂಧ ಬಾಂಧವ್ಯಗಳನ್ನು ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು. ಹಳೆ ಮಿತ್ರರಿಂದ ಅನುಕೂಲಗಳಾಗಿರ್ಬೋದು, ಹಳೆ ಮಿತ್ರರ ಭೇಟಿ ಆಗಿರ್ಬೋದು, ಕೆಲವೊಂದು ಉತ್ತಮವಾದಂತಹ ಮಾರ್ಗದರ್ಶನ, ಗೈಡೆನ್ಸ್ ಈ ಬರುವಂತಹ ತಿಂಗಳಲ್ಲಿ ಸಿಗುತ್ತೆ. ಹಾಗಾಗಿ ಮಾರ್ಗದರ್ಶಕರ ಒಂದು ಮಾರ್ಗದರ್ಶನದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುಗಮವಾಗುತ್ತೆ. ನಿಮ್ಮ ಸ್ವಂತದ ಸಾಮರ್ಥ್ಯ, ಸ್ಕಿಲ್ಲನ್ನು ಈ ಬರುವಂತಹ ತಿಂಗಳಲ್ಲಿ ಸರಿಯಾಗಿ ಬಳಕೆ ಮಾಡಿಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಬೇರೆಯವರ ಅಡ್ವೈಸು ಮತ್ತು ಗೈಡೆನ್ಸ್ ಈ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮ. ಯಾಕಂದರೆ ರಾಹು ಪಂಚಮದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಲಕ್ ಫ್ಯಾಕ್ಟರ್ ಇರೋದಿಲ್ಲ. ನಿಮಗೆ ಯಾವುದೇ ರೀತಿಯ ಲಕ್ ಬಂದರೂ ಕೂಡ ಆಕಸ್ಮಿಕವಾಗಿ ಬರುತ್ತೆ, ಆಕಸ್ಮಿಕವಾಗಿ ಬೇರೆಯವರ ಸಲುವಾಗಿ ವರ್ಕ್ ಆಗುತ್ತೆ ಹೊರತು ಲಕ್ಕು ನಿಮ್ಮ ಪರವಾಗಿ ವರ್ಕ್ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಗಮನವನ್ನು, ಸುಖ ಸೌಕರ್ಯಗಳು ಇದ್ದರೂ ಕೂಡ ಅದರಲ್ಲಿ ತೊಂದರೆ ತಾಪತ್ರೆಗಳನ್ನು ಅನಿಸ್ಕೊಳ್ತೀರ. ಜೊತೆಗೆ ಭೂಮಿ ಆಗಿರ್ಬೋದು, ವಾಹನಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ನಿಮಗೆ
ಹೆಚ್ಚಿನ ಖರ್ಚು ಮತ್ತು ಅನಾನುಕೂಲಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಕೌಟುಂಬಿಕ ಕಲಹನೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ತುಲಾರಾಶಿ ತುಲಾಲಗ್ನದವರು. ಜೊತೆಗೆ ನಿಮ್ಮ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಂದು ಅಪವಾದಗಳು ಬರೋದಾಗಿರ್ಬೋದು, ರಹಸ್ಯ ಸಂಬಂಧಗಳು ಕೂಡ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ಕೆಲವೊಂದು ಅಪವಾದಗಳಾಗಿರ್ಬೋದು, ಬ್ಲೇಮ್ಸ್ಗಳಾಗಿರ್ಬೋದು, ಇವೆಲ್ಲವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಂದು ಸಂಬಂಧಗಳು ಕಟ್ ಆಗುವಂತಹ ವಿಚಾರಗಳು ಕೂಡ ಇದೆ. ಈ ವಿಚಾರವಾಗಿ ನಿಮ್ಮ ಒಂದು ಬಾಳ ಸಂಗಾತಿಯ ಜೊತೆಗಾಗಿರ್ಬೋದು, ನಿಮ್ಮ ಕುಟುಂಬದ ಜೊತೆಗಾಗಿರ್ಬೋದು, ಮನಸ್ತಾಪ ಇಲ್ಲಾಂದ್ರೆ ಅದರಿಂದ ಚಿಂತೆಗೆ ಈಡಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ತುಲಾರಾಶಿಯವರು ಬರುವಂಥ ತಿಂಗಳು. ಜೊತೆಗೆ ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ನೀವು ಗಮನ ಹರಿಸಬೇಕು. ಅವರ ನಡವಳಿಕೆ ಮತ್ತು ಅವರ ವಿದ್ಯಾಭ್ಯಾಸದಲ್ಲಿ ಕೆಲವು ಆಕಸ್ಮಿಕವಾದಂತಹ ಬದಲಾವಣೆಗಳನ್ನು ನೋಡುವಂಥದ್ದಿರುತ್ತೆ. ಅವ್ರ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂಥದ್ದು, ದೈಹಿಕ ಪೆಟ್ಟು ಮತ್ತು ಅವರಿಗೆ ಕೆಲವೊಂದು ವಾಹನಗಳಿಂದ ಆಗಿರ್ಬೋದು ಬೀಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಜೊತೆಗೆ ವೃತ್ತಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗಿರ್ಬೋದು ಮತ್ತು ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ಅಡೆತಡೆಗಳನ್ನು ನೋಡುವಂತಹ ತಿಂಗಳಾಗಿರುತ್ತೆ. ಹೊಸ ಉದ್ಯೋಗದ ಅವಕಾಶಗಳು ನೀವಿರುವಂಥ ಕಡೆಗೆ ಸಿಗೋದಿಲ್ಲ, ಬೇರೆ ಕಡೆಗೆ ದೂರದ ಪ್ರಯಾಣಗಳನ್ನು ಮಾಡಬೇಕಾಗತ್ತೆ. ಮತ್ತು ಮಾಡಿದಂತಹ ಪ್ರಯತ್ನಕ್ಕೂ ಕೂಡ ಸಂಪೂರ್ಣವಾದಂತಹ ಫಲ ಸಿಗದೇ ಇರುವಂಥದ್ದಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಸಕ್ಸಸ್ ಆಗುತ್ತೆ ವಿಪರೀತವಾದಂತಹ ಪ್ರಯತ್ನದಿಂದ. ಮತ್ತು ಜೊತೆಗೆ ನಿಮ್ಮ ಸಹೋದ್ಯೋಗಿಗಳಿಂದಲೂ ಕೂಡ ಯಾವುದೇ ರೀತಿಯ ಸಪೋರ್ಟಿವ್ ಬರುವಂತಹ ತಿಂಗಳಲ್ಲಿ ಶನಿ ವಕ್ರಿ ಇರೋದ್ರಿಂದ ಕಾರ್ಯಗಳು ಮಾಡಿದಂತಹ ಪ್ರಯತ್ನಕ್ಕೆ ಭಾಗ್ಯ ಸ್ವಲ್ಪ ಮಟ್ಟಿಗೆ ಅಲ್ಪವಾಗಿರುತ್ತೆ. ಮಂಗಳನು ಕೂಡ ನಿಮಗೆ ಈ ಬರುವಂತಹ ತಿಂಗಳು ಲಾಭ ಮತ್ತು ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ವ್ಯಾಪಾರ ಆಗಿರ್ಬೋದು ಮತ್ತು ಮಿತ್ರರಿಂದ ಕೆಲವೊಂದು ಅಡೆತಡೆಗಳು ಆಗಿರ್ಬೋದು ಮತ್ತು ಅನಾನುಕೂಲತೆಗಳನ್ನು ನೋಡುವಂಥದ್ದಿರುತ್ತೆ. ಮನಸ್ತಾಪಗಳನ್ನು ಕೂಡ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ನಿಮ್ಮ ಒಂದು ಬಾಳ ಸಂಗಾತಿಯ ಜೊತೆಗೆ ಒಳ್ಳೆಯ ಬಾಂಧವ್ಯ ಆಗಿರ್ಬೋದು ಮತ್ತು ಒಳ್ಳೆಯ ರೀತಿಯಾದಂತಹ ಒಂದು ನಡವಳಿಕೆಯನ್ನು ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಸಿಟ್ಟಿನಿಂದ ಆಡಿದಂತಹ ಮಾತಾಗಿರ್ಬೋದು, ಮನಸ್ತಾಪಗಳು ವೈಮನಸ್ಸುಗಳು ಇವೆಲ್ಲ ಬರುವಂಥ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಗುರು ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಭಾಗ್ಯೋದಯ ಆಗಿರ್ಬೋದು, ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ಶುಕ್ರ ದಶಮದಲ್ಲಿ ಸ್ವಂತದ ವ್ಯಾಪಾರ ವ್ಯವಹಾರ ಮಾಡೋರಿಗೆ ವಿಪರೀತವಾದಂತಹ ಖರ್ಚು ಮತ್ತು ನಿಮ್ಮ ಒಂದು ವ್ಯವಹಾರಕ್ಕೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟು ಮತ್ತು ದುಡ್ಡಿನ ಅವಶ್ಯಕತೆ ಇರುತ್ತೆ. ಬರುವಂಥ ಆದಾಯ ನಿಮಗೆ ಅಷ್ಟೊಂದಾಗಿ ಬರುವಂತಹ ತಿಂಗಳಲ್ಲಿ ಸಹಕಾರವೇ ಆಗಿರಲ್ಲ. ಯಾಕಂದರೆ ಕೆಲವೊಂದು ದುಡ್ಡು ಕಾಸಿನ ಅನಾವಶ್ಯಕತೆ ಮತ್ತು ಅಧಿಕವಾದಂತಹ ಖರ್ಚುಗಳು ನಿಮ್ಮ ವ್ಯವಹಾರದಲ್ಲೂ ಕೂಡ ಇರುತ್ತೆ. ಕೆಲವೊಂದು ಸೋರಿಕೆಗಳನ್ನು ಕೂಡ ಇರುತ್ತೆ. ಅದರ ಬಗ್ಗೆ ನೀವು ತುಲಾರಾಶಿಯವರು ಗಮನ ಹರಿಸಬೇಕು. ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಮಾಡಿದಂಥ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳೆಲ್ಲ ಯಶಸ್ವಿ ಆಗುತ್ತೆ. ಅದು ಕೆಲಸ ಹಿಂದೆ ಇರುವಂತಹ ಕೆಲವೊಂದು ಕಾರ್ಯಗಳೆಲ್ಲ ಈ ಬರುವಂತಹ ತಿಂಗಳಲ್ಲಿ ಕಂಪ್ಲೀಟ್ ಆಗುವಂತಹ ಯೋಗ ಅನುಕೂಲಗಳು ಕೂಡ ಇದೆ. ಆದರೆ ಡಿಸ್ಪ್ಯೂಟ್ಸು ಲೀಗಲ್ ಮ್ಯಾಟರ್ಸ್ಗಳು ಈ ಬರುವಂತಹ ತಿಂಗಳಲ್ಲಿ ವಾದ ವಿವಾದಗಳು, ಕಲಹಗಳು ಮತ್ತು ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ ಇಂಥ ವಿಚಾರದಲ್ಲಿ ಕೆಲವೊಂದು ಆಕಸ್ಮಿಕ ಘಟನೆಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ಕೆಲವೊಂದರಲ್ಲಿ ಉತ್ತಮವಾದಂತಹ ಅನುಕೂಲ ಇದೆ, ಕೆಲವೊಂದು ಅನಾನುಕೂಲತೆಗಳು ಮತ್ತು ಅದರಿಂದಾಗಿ ಕೆಲವೊಂದು ಮಾನಹಾನಿ ಇಲ್ಲಾಂದರೆ ಸ್ವಲ್ಪ ನಿಮಗೆ ತೇಜೋವಧಿ ನಿಮ್ಮ ಒಂದು ತೇಜೋವಧಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯನ್ನು ಕೂಡ ಈ ಬರುವಂತಹ ತಿಂಗಳಲ್ಲಿ ವಹಿಸ್ಕೋಬೇಕಾಗತ್ತೆ. ಏನು ಪರಿಹಾರವನ್ನು ಮಾಡ್ಕೋಬೇಕು ಬರುವಂತಹ ತಿಂಗಳಲ್ಲಿ? ಮುಖ್ಯವಾಗಿ ಪರಿಹಾರ ಮಾಡ್ಕೋಬೇಕಾಗಿದ್ದು ನೀವು ಮಂಗಳ ಗ್ರಹಣ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಂಬಂಧ ಆಗಿರ್ಬೋದು, ಹಣಕಾಸಿನ ವಿಚಾರ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ. ಪ್ರತಿ ಮಂಗಳವಾರ ಕೆಂಪು ವಸ್ತ್ರ ಜೊತೆಗೆ ತೊಗರಿಕಾಳನ್ನು ದಾನ ಮಾಡೋದಾಗಿರ್ಬೋದು, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋದು, ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕವನ್ನು ಮಾಡಿಸೋದ್ರಿಂದ ತುಂಬ ಉತ್ತಮವಾದಂತಹ ಫಲ ನಿಮ್ಮ ಹಣಕಾಸು ನಿಮ್ಮ ಕುಟುಂಬದ ವಿಚಾರದಲ್ಲಿ ಬರುತ್ತೆ. ಇದರ ಜೊತೆಗೆ ಮಾಡಬೇಕಾಗಿದ್ದು ಈಶ್ವರನಿಗೆ ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನು ಮಾಡೋದು ಮತ್ತು ರುದ್ರಸ್ತುತಿಯನ್ನು ಪಠನೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಬರುವಂತಹ ತಿಂಗಳಲ್ಲಿ ಗುರುವಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಜೊತೆಗೆ ಗುರುವಿನ ರತ್ನ ಕನಕಪುಷ್ಪರಾಗ ತಾತ್ಕಾಲಿಕವಾಗಿ 1 ತಿಂಗಳ ಮಟ್ಟಿಗೆ ಧಾರಣೆ ಮಾಡೋದ್ರಿಂದ ಇರುವಂತಹ ಸಮಸ್ಯೆ, ಅಪವಾದ, ಬ್ಲೇಮ್ಸ್ ಆಗಿರ್ಬೋದು, ಅನಾನುಕೂಲತೆ ಇವೆಲ್ಲವನ್ನು ಕೂಡ ನೀವು ನಿವಾರಣೆ ಮಾಡ್ಬೋದು. ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.